ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂತೆ ನಿಮ್ ಮಗಳದು? ಅದನ್ ಬಿಡು, ಅದ್ನ ಆಮೇಲೆ ಮಾತಾಡೋಣ. ಅಲ್ಲ ಏನ್ ಅಶೋಕ್, ಬರ್ತಾ ಬರ್ತಾ ಅವಳ ಹಠ ಜಾಸ್ತಿ ಆಗ್ತಾನೆ ಇದೆ. ಬೆಳೆಯೋ ಮಕ್ಕಳು ಇಷ್ಟು ಹಠ ಮಾಡ್ಬಾರ್ದು. ಈಗ್ಲೇ ಇದೆಲ್ಲ ಸಿಗಲ್ಲ ಅಂತ ಅವಳಿಗೆ ಅನ್ನಿಸ್ಬೇಕು. ಅವಳು ಈಗ ಈ ಥರ ಇದ್ದಾಳಷ್ಟೇ, ದೊಡ್ಡೋಳಾದ್ಮೇಲೆ ಬದಲಾಗ್ತಾಳೆ ಬಿಡು. ಅದೇನ್ ಬದಲಾಗ್ತಾಳೋ ಏನೋ, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಸರಿ ಆಯ್ತು, ಈಗ ನೀನು ಭೈರವಿ ವಯಸ್ಸಲ್ಲಿದ್ದಾಗ ನಿಮ್ಮ ಅಣ್ಣನ ಹತ್ರ ಏನಾದ್ರು ಬೇಕು ಅಂತ ಕೇಳುವಾಗ ನಿಮ್ಮ ಅಣ್ಣ ಯಾವ ಥರ ರಿಯಾಕ್ಟ್ ಮಾಡ್ತಿದ್ದ? ಅಕಸ್ಮಾತ್ ನೀನು ಬೇಕೇ ಬೇಕು ಅಂತ ಹಠ ಮಾಡಿದಾಗ ನಿಮ್ಮ ಅಣ್ಣ ನಿಂಗೆ ಕೊಡ್ಸಲ್ಲ ಅಂತ ಹೇಳ್ತಾನೆ, ಆವಾಗ ನಿನ್ನ ರಿಯಾಕ್ಷನ್ ಹೇಗಿರ್ತಿತ್ತು? ನಾನೇನ್ ಇಷ್ಟು ಹಠ ಮಾಡ್ತಿರ್ಲಿಲ್ಲ ಅಶೋಕ್. ಆಯ್ತು, ನಿಮ್ ಮಗಳನ್ನ ನೀವು ಎಲ್ ಬಿಟ್ಕೊಡ್ತೀರಾ? ನೀವಾಯ್ತು, ನಿಮ್ ಮಗಳಾಯ್ತು. ಹಾ, ನಾನು ಲಾಯರ್ ಹತ್ರ ಎಲ್ಲ ಕ್ಲೀನಾಗಿ ಹೇಳಿದ್ದೀನಿ, ನೀವೊಂಚೂರು ಫಾಲೋ ಮಾಡ್ಬೇಡಿ. ಸರಿ ಆಯ್ತು. ರಾಕಿ ಫೋನ್ ಮಾಡ್ತಿದ್ದಾನೆ, ನೀವು ಮಾತಾಡಿ, ನಾನಂತೂ ಮಾತಾಡಲ್ಲ. ಲೌಡ್ ಸ್ಪೀಕರ್ ಆನ್ ಮಾಡ್ತಾ ಇದ್ದೀನಿ. ಹಾಯ್ ರಾಕಿ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್ ರಾಕಿ. ನಿಮ್ಮ ಮೇಡಮ್ ಇಲ್ಲೇ ಇದ್ದಾರೆ, ಮಾತಾಡ್ತೀಯಾ? ಕೊಡಿ ಸರ್. ನಾನ್ ರಾಖಿ ಹತ್ರ ಮಾತಾಡಲ್ಲ ಅಶೋಕ್. ಯಾಕೆ ಮೇಡಮ್? ಗೃಹ ಪ್ರವೇಶಕ್ಕೆ ಎಷ್ಟು ಜನ ಬಂದಿದ್ರು ಗೊತ್ತಾ? ನೀನ್ ಮಾತ್ರ ಬಂದಿಲ್ಲ. ನಾನು ನಿಮ್ಮ ಜೊತೆ ಇರೋದು ಅವ್ರಿಗೆಲ್ಲ ಗೊತ್ತಿಲ್ವಲ್ಲ ಮೇಡಮ್. ಸುಮಾರು ಜನ ಬಂದಿರ್ತಾರೆ, ಯಾರಾದರೂ ನೋಡ್ಕೊಂಡು ಹೋಗಿ ಊರ್ಮಿಳವ್ರಿಗೂ ಆದಿಯವ್ರಿಗೂ ಹೇಳಿದ್ರೆ? ಓಹ್ ಹೌದಲ್ಲ, ಮರ್ತೇ ಹೋಗಿದೆ, ನಂಗೆ ಗೊತ್ತೇ ಆಗ್ಲಿಲ್ಲ. ನೋಡು, ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ, ಅಶೋಕ್ ಅವರು ಯೋಚನೆ ಮಾಡ್ಲಿಲ್ಲ. ನೀವು ಕ್ರಿಮಿನಲ್ ಅಲ್ವಲ್ಲ ಮೇಡಮ್, ಹಾಗಾಗಿ ನಂತರ ಯೋಚನೆ ಮಾಡಕ್ಕಾಗಲ್ಲ. ಅದೇನೇ ಆದ್ರೂ ಅನ್ಯಾಯವಾಗಿ ನಮ್ಮಿಂದ ನಿನಗೆ ತೊಂದರೆ ಆಯ್ತಲ್ಲ ರಾಕಿ. ಮೇಡಮ್, ಅದು ಒರಿಜಿನಲ್ ಬುಲೆಟ್ ಅಲ್ಲ. ಸಾರ್ ನಿಮ್ಗೆ ಹೇಳಿಲ್ವಾ? ಏನ್ ಹೇಳ್ತಿದ್ಯಾ ರಾಕಿ? ಹಾಗಾದ್ರೆ ಅದೆಲ್ಲ ಡ್ರಾಮಾನಾ? ಎಲ್ಲ ನಿಮ್ ಫ್ರೆಂಡ್ ರವಿ ಅಂತಿದಾರಲ್ಲ, ಅವರು ಮಾಡಿರೋ ಸ್ಕೆಚ್ಚು. ಅದು ಸರಿ, ನಾವೇ ಆ 500 ಕೋಟಿನ ಹೊಡೆದಿರೋದು ಅಂತ ಯಾರಿಗಾದ್ರೂ ಗೊತ್ತಾಯ್ತಾ ರಾಕಿ? ಇಲ್ಲ, ಗೊತ್ತಿಲ್ಲ ಸರ್. ಊರ್ಮಿಳ ಅವ್ರಿಗೆ ಆದಿ ಮೇಲೆ ಡೌಟ್ ಬರೋ ಥರ ಮಾತಾಡಿದ್ದೀನಿ. ಅದೆಲ್ಲ ಏನೂ ಬೇಡ, ನಾವೇ ತೊಗೊಂಡಿರೋದು ಅಂತ ಆ ರಾವಣ್ ಮನೆಯವ್ರಿಗೆ ಗೊತ್ತಾಗಬೇಕು. ಸರಿ ಸರ್, ಹಾಗೆ ಮಾಡ್ತೀನಿ. ಬಾಯ್ ರಾಕಿ. ರೀ, ತಿರುಗ್ರಿ ಈ ಕಡೆ. ಚಿನಿ, ನಂಗೆ ನಾಚಿಕೆ ಆಕೈತಿ. ರೀ, ನಿಂತ್ಕೊಳ್ರಿ ಸುಮ್ನೆ. ಅದಲ್ಲ, ಮತ್ತಿನ್ನೇನ ಹೇಳ್ತೀನಿ, ನಿಂತ್ಕೊಳ್ಳಿ. ನನ್ ಮನ್ಸಲ್ಲಿ ಒಂದ್ ವಿಷಯ ಕೊರಿತಾ ಇದೆ, ಕೇಳೋದೋ ಬೇಡವೋ ಅಂತ ಒದ್ದಾಡ್ತಾ ಇದ್ದೀನಿ. ಏನ್ ವಿಷಯ ಅದು? 500 ಕೋಟಿ ಕಳವಾಯ್ತಲ್ಲ, ಅದ್ರ ಬಗ್ಗೆ. ಓ, ಯಾರು ತುಡುಗು ಮಾಡಿದ್ರು ಅಂತನಾ? ಹೌದು. ನಾನು ಆದಿ ಮನೆಗೆ ಹೋದಾಗ್ಲೂ ಅವ್ರ ದುಡ್ಡು ತಗೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ಲಿಲ್ಲ. ಮತ್ತ ನಿಂಗ
ಯಾರ ಮೇಲೆ ಡೌಟಾ? ನಿಮ್ಮೇಲೆನೆ. ಆ? ದುಡ್ಡು ಶಿಫ್ಟ್ ಮಾಡ್ತಾ ಇರೋದು ಆಚೆಯವರಲ್ಲಿ ನಿಮ್ಮೊಬ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಮಿಕ್ದವರೆಲ್ಲ ನಮ್ಮವರೇ ಇದ್ದಿದ್ದು. ಇದ್ರಲ್ಲಿ ನಿಮ್ ಕೈವಾಡ ಇದ್ಯೋ ಏನೋ ಅಂತ. ಚಿನ್ನಿ, ನಿನ್ನ ಮಾತು ಕೇಳಿ ನಂಗೆ ತುಂಬಾ ಖುಷಿಯಾಗತ್ತೈತಿ. 500 ಕೋಟಿ ದರೋಡೆ ಮಾಡುವಷ್ಟು ಪಂಟ ನಾನು ಅಂತ ನಂಗೆ ಗೊತ್ತಿರಲಿಲ್ಲ. ಹೆಮ್ಮೆ ಹೆಮ್ಮೆ ಆಗಕತ್ತೈತಿ ನಂಗೆ. ಚಿನ್ನಿ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲೇನು? ಅಷ್ಟೆಲ್ಲ ದರೋಡೆ ಮಾಡುವಷ್ಟು ಧೈರ್ಯ ನಂಗಿಲ್ಲ. ನಿನ್ನ ಪರ್ಸಿಂದ 500 ರೂಪಾಯಿನೋ 1000 ರೂಪಾಯಿನೋ ಎಗರಿಸಿದಾಗ ನನ್ನ ಕೈಕಾಲೆಲ್ಲ ನಡಗ್ತಿರ್ತಾವ. ಅಂಥದ್ರಾಗ ನಾನು 500 ಕೋಟಿ ರೂಪಾಯಿನ ದರೋಡೆ ಮಾಡೋ ಸಾಹಸ ಮಾಡ್ತೀನಿ. ಹಾ ರಾಕಿ, ಏನು ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡಬೇಕಿತ್ತು, ಅದಕ್ಕೆ ಬಂದೆ. ಏನು? 500 ಕೋಟಿನ ಕದ್ದಿದ್ದು ಆದಿ ಅಂತ ಅನ್ಕೊಂಡಿದ್ವಲ್ಲ, ಅದು ತಪ್ಪು. ಅದನ್ನ ಕದ್ದಿರೋದು ಅಶೋಕು ಮತ್ತೆ ಶಿವಗಾಮಿ. ಹೇಗೆ ಹೇಳ್ತಿದ್ಯಾ? 5 ಕೋಟಿ ರೂಪಾಯಿ ಸಿಂಗಲ್ ಪೇಮೆಂಟ್ ಕೊಟ್ಟು ಒಂದು ಮನೆ ತಗೊಂಡಿದ್ದಾರೆ. 100 ಕೋಟಿ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಶುರು ಮಾಡ್ತಿದ್ದಾರೆ. ಮತ್ತೇನೋ ಸಾಚ ತರ ಮಾತಾಡ್ತಾಳೆ, ದರೋಡೆ ಮಾಡಿದಾಳೆ. ಈ ವಿಷಯ ಕೇಳಿ ನನಗೆ ಶಾಕ್ ಆಯ್ತು. ಅದಕ್ಕೆ ಫಸ್ಟ್ ನಿಮ್ಗೆ ಹೇಳಿ ಹೋಗೋಣ ಅಂತ ಬಂದೆ. ನನಗೆ ಸ್ವಲ್ಪ ಕೆಲಸ ಇದೆ, ಹೊರಡ್ತೀನಿ. ದುಡ್ಡೆಲ್ಲಿಟ್ಟಿರ್ತಾಳೆ?